ಅವರಿಗೆ ಹಿಂದೂ ಅನ್ನೋದರ ಅರ್ಥ ಸುಪ್ರೀಂ ಕೋರ್ಟ್ ಮಾಡಿದೆ, ಅದನ್ನು ಅವರು ಅರ್ಥ ಮಾಡ್ಕೊಂಡ್ರು. ಹಿಂದೂ ಅನ್ನೋದು ಈ ನೆಲದ ಸಂಸ್ಕೃತಿ, ಆ ಸಂಸ್ಕೃತಿಯನ್ನೇ ಸುಪ್ರೀಂ ಕೋರ್ಟು ಹಿಂದುತ್ವ ಅಂತ ಹೇಳ್ತವೆ. ಹಿಂದುತ್ವದ ಒಳಗೆ ಸಾವಿರಾರು ಬಗೆಯ ಉಪಾಸನಾ ಪದ್ಧತಿಗಳಿದ್ದಾವೆ. ನಮಗೆ ಭಾಷೆ ಒಂದಲ್ಲ, ಭಾಷೆ ಜನರಾಡುವ ಭಾಷೆ 1600ಕ್ಕೂ ಹೆಚ್ಚು. ರಾಷ್ಟ್ರ ಭಾಷೆಗಳೇ 22, ರಾಷ್ಟ್ರ ಡಿಕ್ಲೇರ್ ಮಾಡಿರೋ ಭಾಷೆ 22, ಜನರಾಡುವ ಭಾಷೆ ಅದು 1600ಕ್ಕೂ ಹೆಚ್ಚು ಭಾಷೆಗಳಿದ್ದಾವೆ. ಹೆಜ್ಜೆ ಹೆಜ್ಜೆಗೆ ವೈವಿಧ್ಯತೆಯನ್ನೇ ನಾವು ಕಾಣ್ಬೋದು. ಹೆಜ್ಜೆ ಹೆಜ್ಜೆಗೆ ಅದು ಆಹಾರದಲ್ಲಿ, ವಿಹಾರದಲ್ಲಿ, ಉಪಾಸನಾ ಪದ್ಧತಿಯಲ್ಲಿ ವೈವಿಧ್ಯತೆಯನ್ನು ಕಾಣ್ಬೋದು. ಇಷ್ಟೆಲ್ಲದರ ಮೇಲೆ ಒಂದು ಏಕತೆಯ ಸೂತ್ರವೂ ಕೂಡ ಇದೆ, ಏಕತೆಯ ಸೂತ್ರವೂ ಇದೆ. ಇದು ಹಿಂದುತ್ವ. ಚಾಮುಂಡಿ ಬೆಟ್ಟನೇ ಹಿಂದೂಗಳದ್ದಲ್ಲ ಅನ್ನೋದು ಅದು ಅವರ ಓಲೈಕೆಯ ಪರಮಾವಧಿ. ಚಾಮುಂಡಿ ತಾಯಿ ನೆಲೆಸಿರುವ ಕ್ಷೇತ್ರ ಹಿಂದೂಗಳಲ್ಲದೆ ಇನ್ಯಾರ್ದಾಗಕ್ಕೆ ಸಾಧ್ಯ? ಈಗ ದರ್ಗಾ ಮುಸಲ್ಮಾನರದಲ್ಲ ಅಂತಂದರೆ, ಅಜ್ಮೀರ್ ದರ್ಗಾ ಮುಸಲ್ಮಾನರದಲ್ಲ ಅಂದರೆ, ಮೆಕ್ಕಾ ಮುಸಲ್ಮಾನರದಲ್ಲ ಅಂದರೆ ಹೇಗೆ ಆಭಾಸ ಆಗುತ್ತೋ ಹಾಗೆ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನೋದು ಕೂಡ ಆಭಾಸ ಆಗುತ್ತೆ. ಅದು ಓಲೈಕೆಯ ಒಂದು ಎಲ್ಲೆಯನ್ನು ಮೀರಿದಂತೆ ಆಗುತ್ತೆ. ಡಿ ಕೆ ಶಿವಕುಮಾರ್ ನಾನು ಹಿಂದೂ ಅಲ್ಲ ಅಂತ ಹೇಳ್ಕೊಳ್ಳೋದು ಎಷ್ಟು ನಿಮ್ಮ ಪೂರ್ವಿಕರಿಗೆ ಮಾಡುವ ಅಪಮಾನ ಆಗುತ್ತೋ, ಹಾಗೆ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಹೇಳೋದು ಕೂಡ ಆ ಕ್ಷೇತ್ರಕ್ಕೆ ಮಾಡುವ ಅಪಮಾನ ಆಗುತ್ತೆ, ತೋರಿಸುವ ಅಗೌರವ ಆಗುತ್ತೆ.